ಮಿತ್ರರೇ ನಮಸ್ಕಾರ. ಒಬ್ಬ ವ್ಯಕ್ತಿ ಅನುಭವಿಸುವಂತಹ ನೋವು, ಸಂಕಟ, ಹತಾಶೆ, ದುಃಖಗಳಿಗೆ ಆತ ಈ ಜನ್ಮದಲ್ಲೋ ಅಥವಾ ಇಂದಿನ ಜನ್ಮದಲ್ಲೋ ಮಾಡಿದಂತಹ ತಪ್ಪುಗಳು ಆತನಿಗೆ ಪ್ರಾರಬ್ಧವಾಗಿ ಕಾಟ ಕೊಡ್ತಾ ಇರ್ತವೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಹೇಗೆ ಒಬ್ಬ ಮನುಷ್ಯ ಈ ಜನ್ಮದಲ್ಲಿ ಮಾಡಿದಂತಹ ತಪ್ಪುಗಳನ್ನ ಕೆಲವೊಂದಿಷ್ಟು ಪರಿಹಾರಗಳು ಮಾಡ್ಕೊಂತು ಅಂತ ಹೇಳಿದ್ರೆ ಮುಂದಿನ ಜನ್ಮಕ್ಕೆ ಅವು ಪ್ರಾರಬ್ಧ ಆಗಿ ಕಾಟ ಕೊಡಲ್ಲ, ಅಥವಾ ಈ ಜನ್ಮದಲ್ಲೇ ಆತನಿಗೆ ಹೇಗೆ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಇನ್ನು ಎರಡನೇದಾಗಿ, ಗ್ರಹಗಳು ಹೇಗೆ ಜಾತಕದಲ್ಲಿ ನಿಮಗೆ ಹಿಂದಿನ ಜನ್ಮಗಳಲ್ಲಿ ನೀವು ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡಿದ್ರಿ ಅದರಿಂದ ನಿಮಗೆ ಈ ಜನ್ಮದಲ್ಲಿ ರಿಲೀಫ್ ಬರುತ್ತೆ ಅನ್ನುವಂಥದ್ದನ್ನ ತೋರಿಸ್ಕೊಡುತ್ತೆ ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೇ, ಮೊದಲು ನೀವು ಈ ಕರ್ಮದ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ತು ಅಂತ ಹೇಳಿದ್ರೆ ನಿಮ್ಗೆ ಜೀವನ ಹೇಗೆ ನಡೆಯುತ್ತೆ ಮನುಷ್ಯಂದು ಅಂತ ಅರ್ಥ ಆಗುತ್ತೆ. ಕರ್ಮಗಳಲ್ಲಿ 3 ರೀತಿಯಾದಂತಹ ಕೆಟಗರಿಯನ್ನ ಮಾಡಿದ್ದಾರೆ. ಮೊದಲನೇದು ಸಂಚಿತ ಕರ್ಮ, ಎರಡನೇದು ಪ್ರಾರಬ್ಧ ಕರ್ಮ, ಮೂರನೇದು ಕ್ರಿಯಮಾಣ ಕರ್ಮ. ಮಿತ್ರರೇ, ಈ ಸಂಚಿತ ಕರ್ಮ ಏನು ಅಂತ ಹೇಳಿದ್ರೆ ಈ ನಿಮ್ಮ ಸಂಚಿತ ಕರ್ಮ ಒಂದು ಬ್ಯಾಗ್ ಆಫ್ ಕರ್ಮ. ನೀವು ಇಷ್ಟೂ ಜನ್ಮಗಳವರೆಗೂ ಮಾಡ್ಕೊಂಡ್ ಬಂದಂತಹ ಒಳ್ಳೆಯದು ಮತ್ತು ಕೆಟ್ಟದ್ದು ಈ ಸಂಚಿತ ಕರ್ಮದಲ್ಲಿ ಇರ್ತದೆ. ಈ ಪ್ರಾರಬ್ಧ ಏನು ಅಂತ ಹೇಳಿದ್ರೆ ಮನುಷ್ಯ ಯಾವಾಗ ಹುಟ್ಟುತ್ತಾನೆ ಆಗ ಈ ಸಂಚಿತದಿಂದ ಒಂದಿಷ್ಟು ಒಳ್ಳೆಯ ಕರ್ಮ, ಒಂದಿಷ್ಟು ಕೆಟ್ಟ ಕರ್ಮಗಳನ್ನ ತಗೊಂಡು ಆತ ಈ ಜನ್ಮವನ್ನ ಪಡಿತಾನೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಹುಟ್ಟಿಗೆ ಮೂಲ ಕಾರಣ ಆತನ ಪ್ರಾರಬ್ಧ ಆಗಿರುತ್ತೆ. ಅದನ್ನ ಸಂಚಿತದಿಂದ ತೆಗೆದುಕೊಳ್ಳಲಾಗುತ್ತೆ. ಹುಟ್ಟಿದ ಮೇಲೆ ಆತ ಪ್ರಾರಬ್ಧನೂ ಅನುಭವಿಸ್ತಾನೆ. ಅದು ಅಲ್ಲದೆ ಆತ ಕೆಲವು ಕರ್ಮಗಳನ್ನು ಕೂಡ ಈ ಜನ್ಮದಲ್ಲೂ ಮಾಡ್ತಾನಲ್ಲ, ಅವೇನೆ ಕ್ರಿಯಮಾಣ ಕರ್ಮವಾಗಿ ಆತನ ಫ್ಯೂಚರ್ ಅನ್ನು ಕೂಡ ತಕ್ಕ ಮಟ್ಟಿಗೆ ಡಿಸೈಡ್ ಮಾಡ್ತಾ ಇರ್ತವೆ. ಹೀಗೆ ಮಾಡಿದಂತಹ ಕ್ರಿಯಮಾಣ ಕರ್ಮಗಳೇ ಕೆಲವೊಂದಿಷ್ಟು ಈಗಲೇ ರಿಸಲ್ಟ್ ಕೊಟ್ಟು ಆಗಾಮಿ ಕರ್ಮ ಆಗ್ತವೆ. ಇನ್ ಕೆಲವು ರಿಸಲ್ಟ್ ಕೊಡದಲ್ಲೇ ವಾಪಸ್ ಅಗೈನ್ ಹೋಗಿ ಆತನ ಸಂಚಿತ ಬ್ಯಾಗ್ ಏನಿದೆ ಅದ್ರೊಳಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಮಿತ್ರರೇ, ಇದರಲ್ಲಿ ಸಂಚಿತ ಕರ್ಮವನ್ನು ಮತ್ತು ಈಗ ಮಾಡ್ತಾ ಇದ್ದಾನಲ್ಲ ಈ ಕ್ರಿಯಮಾಣ ಕರ್ಮ, ಇವೆರಡನ್ನು ನಿಷ್ಕ್ರಿಯಗೊಳಿಸಬಹುದು ಒಬ್ಬ ಮನುಷ್ಯ. ಹೇಗೆ ಅಂತ ಹೇಳಿದ್ರೆ ಇವಕ್ಕೆ ಕೆಲವು ಸಾಧನೆಗಳಿವೆ. ಭಕ್ತಿ ಯೋಗ ಆಗ್ಬಹುದು, ಜ್ಞಾನ ಯೋಗ ಆಗ್ಬಹುದು, ಅಥವಾ ರಾಜಯೋಗಗಳಾಗ್ಬಹುದು. ಆದ್ರೆ ಈ ಪ್ರಾರಬ್ಧ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಹೋಗುವಂತದ್ದಲ್ಲ. ಆದ್ರಿಂದ ನಾವು ಎಲ್ಲರೂ ಮನುಷ್ಯರಾಗಿ ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತೀವಿ. ಅದು ಮುಂದಿನ ಜನ್ಮಕ್ಕೆ ಪ್ರಾರಬ್ಧ ಆಗೋದು ಇದ್ದೇ ಇದೆ. ನಾವು ಏನ್ ಮಾಡ್ತು ಅಂತ ಹೇಳಿದ್ರೆ ತಪ್ಪುಗಳು ಮಾಡಿರುವಂತದ್ದು ಏನಿದೆ ಇವುಗಳು ಪ್ರಾರಬ್ಧವಾಗಿ ಕನ್ವರ್ಟ್ ಆಗದೆ ಇರೋ ಹಾಗೆ ನೋಡ್ಕೋಬಹುದು ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಇವಕ್ಕೆ ಸಾಕಷ್ಟು ಉಲ್ಲೇಖ ಇದೆ. ಉದಾಹರಣೆಗೆ ಪಂಚಮಹಾಪಾತಕ ಅಂತಿದೆ. ಭ್ರೂಣ ಹತ್ಯೆ ಆಗಿರ್ಬೋದು, ಅಥವಾ ಸ್ತ್ರೀ ಹತ್ಯೆ ಆಗಿರ್ಬೋದು, ಬ್ರಾಹ್ಮಣ ಹತ್ಯೆ ಆಗಿರ್ಬೋದು, ಅಥವಾ ಚಿನ್ನವನ್ನ ಕದಿಯೋದು ಕೂಡ ಪಂಚಮಹಾಪಾತಕದಲ್ಲೇ ಬರುತ್ತೆ, ಅಥವಾ ಗೋ ಹತ್ಯೆ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಆದಂತಹ ತಪ್ಪುಗಳಿಗೆ ಬೇರೆ ಬೇರೆ ಆದಂತಹ ಪ್ರಾಯಶ್ಚಿತಗಳು ನಮ್ಮ ಒಂದಿಷ್ಟು ಧರ್ಮಗ್ರಂಥಗಳಲ್ಲಿ ಬರೆದಿದ್ದಾವೆ. ಯಾವಾಗ ಒಬ್ಬ ಮನುಷ್ಯ ಈ ಜನ್ಮದಲ್ಲಿ ಈ ಪ್ರಾಯಶ್ಚಿತಗಳನ್ನ ಮಾಡ್ಕೊತಾನೋ ಆತನ ಮಾಡಿರುವಂತಹ ತಪ್ಪಿಗೆ, ಆಗ ಮುಂದೆ ಅವುಗಳು ಪ್ರಾರಬ್ಧವಾಗಿ ಆ ಮನುಷ್ಯನಿಗೆ ಕಾಟ ಕೊಡಲ್ಲ ಅಂತ ಹೇಳಿದ್ರೆ ಈ ಜನ್ಮದಲ್ಲೇ ಆಗ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿ ಅದು ಪ್ರಾರಬ್ಧ ಆಯ್ತು ಅಂತ ಹೇಳಿದ್ರೆ ಅವು ಆ ವ್ಯಕ್ತಿಗೆ ಕಾಟ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅದಕ್ಕೆ ಈ ಜನ್ಮದಲ್ಲೇ ತಕ್ಕ ಪರಿಹಾರಗಳನ್ನ ಮಾಡಿರ್ತಾನೆ. ಇದೇ ಕಾರಣಕ್ಕೇನೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮನುಷ್ಯನ ಜೀವನವನ್ನ 4 ರೀತಿಯಾಗಿ ವಿಂಗಡಿಸಿರ್ತಾರೆ. ಅದೇನಂತ ಹೇಳಿದ್ರೆ ಮೊದಲನೇದು ಬ್ರಹ್ಮಚರ್ಯ, ಎರಡನೇದು ಗೃಹಸ್ಥ, ಮೂರನೇದು ವಾನಪ್ರಸ್ಥ, ನಾಲ್ಕನೇದು ಸನ್ಯಾಸ ಅಂತ ಹೇಳ್ಬಿಟ್ಟು ಮನುಷ್ಯ ವಾನಪ್ರಸ್ಥ ಮತ್ತು ಸನ್ಯಾಸಗಳಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರಪಂಚದಿಂದ ಡಿಟ್ಯಾಚ್ಮೆಂಟ್ ಅನ್ನ ಪಡ್ಕೋತಾನೆ. ಮತ್ತು ಮನುಷ್ಯ ಅಂತ ಹೇಳಿದ್ರೆ ತಪ್ಪು ಮಾಡೇ ಮಾಡ್ತಾನೆ. ಈ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತನ ಈ ಕೊನೆ 2 ಸ್ಟೇಜಸ್ ಅಲ್ಲಿ ಮನುಷ್ಯ ಮಾಡ್ಕೊಳ್ತಾ ಹೋಗ್ತಾನೆ. ಹೇಗೆ ಅಂತ ಹೇಳಿದ್ರೆ ಭಗವಂತನ ಒಂದು ನಾಮಸ್ಮರಣೆ ಆಗಿರ್ಬೋದು, ಅಥವಾ ಮುಕ್ತಿಯ ಬಗ್ಗೆ ಚಿಂತನೆ ಆಗಿರ್ಬೋದು. ಈ ಜನ್ಮದಲ್ಲಿ ನಿಮ್ಮಿಂದ ಏನಾದ್ರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ, ಮೊದಲು ಉದಾಹರಣೆ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿತ್ತು ಅಂತ ಹೇಳಿದ್ರೆ ಆತನಿಗೆ ಏನ್ ಮೋಸ ಮಾಡಿದ್ರೆ ದುಡ್ಡು ಮಾಡಿತ್ತು ಅಂತ ಹೇಳಿದ್ರೆ ದುಡ್ಡನ್ನು ವಾಪಸ್ ತಿರುಗಿ ಆತನ ಹತ್ರ ಕ್ಷಮೆ ಕೇಳಬೇಕಾಗುತ್ತೆ. ಅಥವಾ ಆ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ್ರೆ ಅವರ ಕುಟುಂಬಕ್ಕೆ ತಲುಪಿಸೋದು ಏನೋ ಮಾಡಬೇಕಾಗುತ್ತೆ. ಅಥವಾ ಬೇರೆ ರೀತಿ ತಪ್ಪಾಗಿತ್ತು ಅಂತ ಹೇಳಿದ್ರೆ ಇನ್ನ ಸರಿ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮೊದಲು ಅದಕ್ಕೆ ಪ್ರಾಯಶ್ಚಿತವನ್ನ ಪಡಬೇಕಾಗುತ್ತೆ. ಮತ್ತು ಎರಡನೆಯದಾಗಿ ನಾನು ಮುಂದೆ ಈ ತಪ್ಪು ಮಾಡೋದಿಲ್ಲ ಅನ್ನುವಂತಹ ಒಂದು ಶಪಥವನ್ನ ಮಾಡಬೇಕಾಗುತ್ತೆ, ಪ್ರಾಮಿಸ್ ಅನ್ನ ಮಾಡಬೇಕಾಗುತ್ತೆ. ಮೂರನೆಯದಾಗಿ ಈ ಏಕಾದಶಿ ಮತ್ತಿತರ ವ್ರತಗಳಿದಾವಲ್ಲ, ಆ ರೀತಿ ಉಪವಾಸ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಭಗವಂತನಲ್ಲಿ ಕ್ಷಮೆಯನ್ನ ಕೇಳಬೇಕಾಗುತ್ತೆ. ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯವಾಯಿತು ಅಂತ ಹೇಳಿದ್ರೆ ಅನ್ನದಾನವನ್ನ ಮಾಡ್ತು ಅಂತ ಹೇಳಿದ್ರೆ ನೀವು ಮಾಡಿದಂತಹ ಒಂದು ತಪ್ಪೇನಿದೆ ಅದು ಪ್ರಾರಬ್ಧವಾಗಿ ಕನ್ವರ್ಟ್ ಆಗೋದಿಲ್ಲ. ಹಾಗೂ ಕನ್ವರ್ಟ್ ಆಯ್ತು ಅಂತ ಹೇಳಿದ್ರೆ ಒಂದು ಪಕ್ಷದಲ್ಲಿ ನಿಮಗೆ ಅದಕ್ಕೆ ರೆಮಿಡಿನೂ ಕೂಡ ಬೇಗ ಸುಲಭವಾಗಿ ಸಿಕ್ಬಿಡ್ತದೆ. ಮಿತ್ರರೇ, ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಬೃಹತ್ ಪಾರಶರ ಹೋರಶಾಸ್ತ್ರದಲ್ಲಿ ಋಷಿ ಪಾರಶರರು ಏನಂತ ಬರೀತಾರೆ ಅಂತ ಹೇಳಿದ್ರೆ ಬೆನಿಫಿಕ್ ಗಳಾದಂತಹ ಗುರು, ಶುಕ್ರ ಮತ್ತು ಬುಧರೇನಾದ್ರೂ ಕೇಂದ್ರಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ದೋಷಗಳೆಲ್ಲ ಕಳೆದು ಹೋಗ್ತವೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಬುಧ ನಾಮವನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಬುಧ ಏನಾದ್ರೂ ಕೇಂದ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನೀವು ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರ, ಆದ್ರಿಂದ ಹಿಂದಿನ ಜನ್ಮದ ಪ್ರಾರಬ್ಧಕ್ಕೆ ನಿಮಗೆ ಈ ಜನ್ಮದಲ್ಲಿ ಪರಿಹಾರ ಸಿಕ್ಕತ್ತೆ, ನೀವು ಅದರ ದೋಷಗಳಿಂದ ಹೊರಗೆ ಬರ್ತೀರ ಅನ್ನುವಂಥದ್ದು ಅರ್ಥ. ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಶುಕ್ರ ಭಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾವಾಗ ಶುಕ್ರ ಒಬ್ಬ ವ್ಯಕ್ತಿಯ ಕೇಂದ್ರದಲ್ಲಿ ಬರ್ತಾನೆ ಆಗ ಅದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ ಹಿಂದಿನ ಜನ್ಮಗಳಲ್ಲಿ ಒಬ್ಬ ವ್ಯಕ್ತಿ ಭಗವಂತನ ಒಂದು
ಪೂಜೆಯನ್ನ ಮಾಡಿದಾನೆ, ಭಗವಂತನ ಭಕ್ತಿಯನ್ನ ಮಾಡಿದಾನೆ, ಅದರ ಫಲವಾಗಿ ಈ ಜನ್ಮದಲ್ಲಿ ಅವನಿಗೆ ರೆಮಿಡಿ ಬರುತ್ತೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ಆತ ತಪ್ಪನ್ನು ಮಾಡಿದಾನೆ, ರೆಮಿಡಿಯನ್ನು ಮಾಡಿದಾನೆ, ಕ್ಷಮೆಯನ್ನು ಕೇಳಿದಾನೆ, ಅದಕ್ಕೆ ಅವನಿಗೆ ಈ ಜನ್ಮದಲ್ಲಿ ರೆಮಿಡಿ ಸುಲಭವಾಗಿ ಬರ್ತದೆ ಅನ್ನುವಂಥದ್ದು. ಇನ್ನ ಮೂರನೇದಾಗಿ, ಗುರು ಏನಾದ್ರೂ ಕೇಂದ್ರದಲ್ಲಿ ಇತ್ತು ಅಂತ ಹೇಳಿದ್ರೆ, ಗುರು ತಪಸ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಬ್ಬ ವ್ಯಕ್ತಿ ಅದ್ಭುತವಾದ ತಪಸ್ಸನ್ನ ಮಾಡಿದಾನೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗುತ್ತೆ. ಪಾರಶರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗುರು ಬಲಿಷ್ಠವಾಗಿ ಲಗ್ನದಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ, ಲಗ್ನ ಕೂಡ ಕೇಂದ್ರ ಆಗಿರೋದ್ರಿಂದ ಕುಳಿತುಕೊಂಡ ಅಂತ ಹೇಳಿದ್ರೆ, ಶಿವನಿಗೆ ಮಾಡಿದಂತಹ ಭಕ್ತಿಪೂರ್ವವಾಗಿ ಒಂದೇ ಒಂದು ನಮಸ್ಕಾರ ಆತನ 1000 ದೋಷಗಳನ್ನ ನಿವಾರಣೆ ಮಾಡುತ್ತೆ ಅಂತ ಹೇಳುತ್ತೆ. ಗುರು ರೆಪ್ರೆಸೆಂಟ್ ಮಾಡುವಂತಹ ತಪಸ್ಸೇನು ಅಂತ ಹೇಳಿದ್ರೆ, ಅಗೇನ್ ಈ ಬರ್ತಾವಲ್ಲ, ಈ ಸೋಮವಾರದ ರಥಗಳಾಗ್ಬೋದು, ಅಥವಾ ಏಕಾದಶಿ ರಥ ಆಗ್ಬೋದು, ಅಥವಾ ತ್ರಯೋದಶಿ ರಥಗಳಾಗ್ಬೋದು, ಈ ರೀತಿ ಸಾಕಷ್ಟು ರಥಗಳನ್ನ ಎಕ್ಸ್ಪ್ಲೇನ್ ಮಾಡಿದಾರಲ್ಲ ನಮ್ಮ ಈ ಒಂದು ಪುರಾಣಗಳಲ್ಲಿ. ಈ ರಥಗಳನ್ನ ಆತ ಹಿಂದಿನ ಜನ್ಮದಲ್ಲಿ ಮಾಡಿದಾನೆ, ಅದಕ್ಕೆ ಈ ಜನ್ಮದಲ್ಲಿ ಆ ಪ್ರಾರಬ್ಧದಿಂದ ಉಂಟಾದಂತಹ ದೋಷಗಳಿಗೆ ಆತನಿಗೆ ಕ್ಷಮೆ ಇದೆ, ಅವೆಲ್ಲವೂ ಹೊರಟು ಹೋಗ್ತವೆ ಅನ್ನುವಂಥದ್ದೇ ಆಗಿರ್ತದೆ. ಸೊ ನೀವು ಈ ಜನ್ಮದಲ್ಲಿ ಈ ಪೂಜೆ ಭಕ್ತಿಯನ್ನು ಅಥವಾ ನಾಮಸ್ಮರಣೆಯನ್ನು ಅಥವಾ ಈ ರೀತಿ ರಥಗಳ ಅನುಷ್ಠಾನವನ್ನು ಮಾಡ್ತು ಅಂತ ಹೇಳಿದ್ರೆ, ನೀವು ಈ ಜನ್ಮದಲ್ಲೇ ಮಾಡಿದಂತಹ ತಪ್ಪಿಗೆ ಮುಂದಿನ ಜನ್ಮಗಳಲ್ಲಿ ಇವು ಬೆನಿಫಿಕ್ ಆಗಿ ಬಂದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನುವಂಥದ್ದು. ಮಿತ್ರರೇ, ಇದಿಷ್ಟು ಹೇಗೆ ನಾವು ಮಾಡಿದಂತಹ ತಪ್ಪುಗಳು ಪ್ರಾರಬ್ಧವಾಗಿ ಕನ್ವರ್ಟ್ ಆಗಬಾರದು ಅನ್ನುವುದಕ್ಕೆ ಒಂದು ಮಾತಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.